ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ನಾವು ಪ್ರತಿ ವಾರ ಕೂಡ ಪೂಜೆ ಮಾಡ್ತೇವೆ, ಆದರೂ ಕೂಡ ನಮಗೆ ಲಕ್ಷ್ಮಿ ಒಲಿಲೇ ಇಲ್ಲ, ಲಕ್ಷ್ಮಿ ನಮ್ಮನ್ನು ಕಷ್ಟದಲ್ಲಿ ಇಟ್ಟಿದ್ದಾರೆ, ಎಷ್ಟು ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮಾಡಿರುವ ಪೂಜೆ ದೇವರಿಗೆ ಸಲ್ಲುತ್ತಾ ಅಥವಾ ನೆಗೆಟಿವ್ ಶಕ್ತಿಗಳಿಗೆ ಸಲ್ಲುತ್ತಾ ಅಂತ ಹೇಳ್ಕೊಂಡು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ, ದೇವರ ಫೋಟೋಕ್ಕೆ ನೀವು ಪೂಜೆ ಮಾಡ್ತಿರ್ತೀರಾ ಅಥವಾ ವಿಗ್ರಹಗಳಿಗೆ ಪೂಜೆ ಮಾಡ್ತಿರ್ತೀರಾ, ಆದರೆ ದೇವರೇ ಶಕ್ತಿ ಕಳ್ಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಪೂಜೆಗೆ ಫಲ ಸಿಗ್ತಾ ಇರುವುದಿಲ್ಲ. ದೇವರು ಶಕ್ತಿ ಕಳ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಉಂಟಲ್ಲ, ಮಾಮೂಲಿ ಫೋಟೋದ ರೂಪದಲ್ಲಿ ಮಾತ್ರ ಇರ್ತದೆ. ಆ ಫೋಟೋದಲ್ಲಿ ಅಥವಾ ಆ ವಿಗ್ರಹದಲ್ಲಿ ದೇವರ ಶಕ್ತಿನೇ ಇರುವುದಿಲ್ಲ, ದೇವರ ಕಳೆ ಕೂಡ ಇರುವುದಿಲ್ಲ. ಯಾಕಂತ ಹೇಳಿದರೆ, ನಾವು ಮಹಿಳೆಯರು ಏನು ಮಾಡ್ತೇವೆ ಅಂತ ಹೇಳಿದರೆ, ಸಣ್ಣ ಸಣ್ಣ ತಪ್ಪು ಮಾಡ್ತೇವೆ. ಆ ಕಾರಣದಿಂದ ಇದೆಲ್ಲ ತೊಂದರೆ ಅನುಭವಿಸಬೇಕಾಗುತ್ತೆ. ದೇವರ ಶಕ್ತಿ ಯಾವ ಜಾಗದಲ್ಲಿ ಇಲ್ಲ ನೋಡಿ, ಅಂತಹ ಜಾಗದಲ್ಲಿ ನೆಗೆಟಿವ್ ಶಕ್ತಿಗಳು ಬಂದು ಇರ್ತದೆ, ವಾಸವಾಗುತ್ತೆ. ಯಾವ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು ವಾಸವಾಗಿದೆ ನೋಡಿ, ಅಂತಹ ಮನೆಯಲ್ಲಿ ನೀವು ಎಷ್ಟು ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ. ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನೀವು ಸ್ವಲ್ಪ ಹಣ ಉಳಿತಾಯ ಮಾಡಿದ್ರೂ ಕೂಡ ಅದು ಯಾವುದಾದ್ರೂ ರೂಪದಲ್ಲಿ ಖರ್ಚಾಗಿ ಹೋಗುತ್ತೆ. ಒಂದು ನಿಮಗೆ ಅದು ಹಾಸ್ಪಿಟಲ್ಗಾಗಲಿ ಯಾವುದಕ್ಕಾದ್ರೂ ಖರ್ಚಾಗಿ ಹೋಗ್ಬೋದು, ಅಥವಾ ನಿಮಗೆ ಯಾರಾದರೂ ನಿಮ್ಮ ಹತ್ರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಸ್ಕ ಹಾಕೊಂಡು ಬರ್ತಾರೆ, ಆಯ್ತಾ, ನನಗೆ ಸ್ವಲ್ಪ ಹಣವನ್ನು ಕೊಡು, ಹಣದ ಅವಶ್ಯಕತೆ ಇದೆ, ಆಮೇಲೆ ಕೊಡ್ತೇನೆ ಅಂತ ಹೇಳ್ಕೊಂಡು. ಆಮೇಲೆ ನೀವು ಎಷ್ಟು ಕೇಳಿದ್ರು ಕೂಡ ಅವರು ಫೋನ್ ರಿಸೀವ್ ಮಾಡೋದಿಲ್ಲ, ಫೋನ್ ಇದು ಏನು ನಿಮಗೆ ನಿಮ್ಮ ಹಣ ಕೂಡ ವಾಪಸ್ ಕೊಡೋದಿಲ್ಲ. ಹೀಗೆ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ನೀವು ಕಷ್ಟಪಟ್ಟು ಒಂದೊಂದು ರೂಪಾಯಿಯನ್ನು ಕೊಡಿರ್ತೀರಾ, ಅದನ್ನು ಯಾರೋ ಒಬ್ರು, ಆಯ್ತಾ, 1 ರೂಪಾಯಿ ಕೂಡ ಕಷ್ಟಪಡದೆ, ಒಂದು ಸ್ವಲ್ಪ ಕೂಡ ಕಷ್ಟಪಡದೆ ಆ ಹಣವನ್ನು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಹೀಗೆ ಆಗುವ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ನೀವು ಸಾಲ ಕೊಡುವವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಲ ನೀವು ಆಲೋಚನೆ ಮಾಡಬೇಕು, ಆಯ್ತಾ. ಸಾಲ ಅವರಿಗೆ ನಾವು ಕೊಟ್ಟರೆ ಅವರು ನಮಗೆ ವಾಪಸ್ ಕೊಡ್ತಾರಾ ಅಂತ ಹೇಳ್ಕೊಂಡು ಆಲೋಚನೆ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಗೊಳ್ಳುವಾಗ ಚಂದ ಮಾಡಿ ಮಾತಾಡ್ತಾರೆ, ಆಮೇಲೆ ಅದ್ರ ಸುದ್ದಿಗೆ ಇಲ್ಲ, ಆಯ್ತಾ. ನೀವು ಹಣ ಕೇಳಿದರೆ ಅವರು ಆಮೇಲೆ ನೀವೇ ನಿಷ್ಠುರಾಗಿ ಹೋಗ್ತೀರಾ, ಆಯ್ತಾ. ನಿಮ್ಮ ಹತ್ರ ಮಾತಾಡೋದೇ ಸ್ಟಾಪ್ ಮಾಡ್ತಾರೆ. ಹಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ನಾವು ಮಹಿಳೆಯರು ಮಾಡುವ ಕೆಲವೊಂದು ತಪ್ಪುಗಳಿಂದ ನಮ್ಮ ಮನೆಯಲ್ಲಿರೋ ದೈವಿ ಶಕ್ತಿ ಕಳ್ಕೊಳ್ಳುತ್ತೆ, ಅದರಿಂದ ನೆಗೆಟಿವ್ ಶಕ್ತಿಗಳು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅದು ಯಾವ ತಪ್ಪುಗಳು ಅಂತ ಹೇಳ್ಕೊಂಡು ಒಂದೊಂದೇ ಹೇಳ್ತಾ ಹೋಗ್ತೇನೆ. ಇವಾಗ ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತೇನೆ ಅಂತ, ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿಯ ತನಕನೂ ನಾವು ಮಾಡುವ ತಪ್ಪುಗಳು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಈ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಒಮ್ಮೆ ನೋಡಿ. ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಇನ್ನು ಮುಂದೆ ಈ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಶುಕ್ರವಾರ, ಇವತ್ತಿಗೆ ಸ್ಟಾಪ್ ಮಾಡಿ, ಆಯ್ತಾ. ಇನ್ನು ಇದ್ರನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಮೊದಲನೇ ತಪ್ಪು ಯಾವುದು ಅಂತ ಹೇಳಿದರೆ, ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡ್ತೇವೆ ಅಂತ ಹೇಳಿದರೆ, ಸೀದಾ ಅಡುಗೆ ಮನೆಗೆ ಹೋಗ್ತೇವೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಬೇಕು, ಅಥವಾ ಮಕ್ಕಳಿದು ಗಂಡನಿಗೆ ಆಫೀಸ್ಗೆ ಕಳಿಸ್ಬೇಕು, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಹೇಳ್ಕೊಂಡು ಎದ್ದ ಕೂಡಲೇ ಸೀದಾ ನಾವು ಬ್ರಷ್ ಮಾಡ್ತೇವೆ, ಅಡುಗೆ ಮನೆಗೆ ಹೋಗ್ತೇವೆ. ಹಾಗೆ ಮಾಡಬಾರ್ದು. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿನಿತ್ಯ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲೆಲ್ಲದು ಉಂಟಲ್ಲ, ಮನೆಯಲ್ಲೆಲ್ಲರೂ ಎದ್ದ ಕೂಡಲೇ ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳಿದರೆ, ಕೆಲವರ ಮನೆಯಲ್ಲಿ ಸ್ವಲ್ಪ ಬೇಗನೆ ಹೇಳ್ತಾರೆ, ಕೆಲವರ ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಹೇಳ್ತಾರೆ. ಆದರೂ ಕೂಡ ನೀವೇನು ಮಾಡಿ ಅಂತ ಹೇಳಿದರೆ, ಇವಾಗ ಜಾಸ್ತಿ ಯಾರು ಕೂಡ ಚಾಪೆಯಲ್ಲಿ ನೆಲದಲ್ಲೆಲ್ಲ ಮಲ್ಕೊಂಡಿರೋದಿಲ್ಲ, ಎಲ್ಲರೂ ಅಂದರೆ ಮಂಚದ ಮೇಲೆ ಮಲಗಿರ್ತಾರೆ. ನೀವೇನು ಮಾಡಿ, ಫಸ್ಟು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ, ಇಡೀ ಮನೆಯನ್ನು ಗುಡಿಸ್ಕೊಂಡು ಬರಬೇಕು. ನೀವು ಯಾವ ರೀತಿ ಗುಡಿಸ್ಬೇಕು ಅಂತ ಹೇಳಿದರೆ, ಮನೆಯ ಒಳಗಿಂದ ಉಂಟಲ್ಲ ಕಸ ಹೊರಗಡೆ ಹೋಗುವ ರೀತಿಯಲ್ಲಿ ಗುಡಿಸ್ಬೇಕು. ನಿಮ್ಮ ಮೇನ್ ಡೋರಿಂದ ಕಸ ಹೊರಗಡೆ ಹೋಗಬೇಕು, ಆ ರೀತಿಯಲ್ಲಿ ಗುಡಿಸ್ಕೊಂಡು ಬರಬೇಕು, ಆಯಿತಾ. ನೀವು ಬೆಡ್ರೂಮಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಅಥವಾ ಅಡುಗೆ ಮನೆಯಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ ಗುಡಿಸ್ಕೊಂಡು, ಆಮೇಲೆ ಅದು ಮೇನ್ ಡೋರ್ ತನಕ ತಗೊಬಂದು ಅದರಿಂದ ಹೊರಗಡೆ ಹಾಕಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ರಾತ್ರಿ ಎಲ್ಲ ಇರುವ ಕಸ ಉಂಟಲ್ಲ, ಅದು ಶನಿ ಕಸ ಅಂತ ಹೇಳ್ಕೊಂಡು ಕರೀತಾರೆ. ಆ ಕಸ ನಿಮ್ಮ ಮನೆಯಲ್ಲೇ ಇದ್ದರೆ, ಅಥವಾ ನೀವೇನು ಮಾಡ್ತೀರ ಅಂತ ಹೇಳಿದರೆ, ಅದನ್ನು ಗುಡಿಸ್ಕೊಂಡು ನಿಮ್ಮ ಮನೆಯ ಒಳಗಡೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲೇ ಗ್ರಹಚಾರ ಅದೇ ಜಾಗದಲ್ಲಿ ಇರುತ್ತೆ, ನಿಮ್ಮ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಇನ್ನು ಮುಂದೆ ಉಂಟಲ್ಲ ಗುಡಿಸುವಾಗ, ಪ್ರತಿ ಬೆಳಿಗ್ಗೆ ಉಂಟಲ್ಲ ಫಸ್ಟ್ ಮಾಡಬೇಕಾದ ಕೆಲಸ, ಒರೆಸಿದ್ರು ಕೂಡ ಪರವಾಗಿಲ್ಲ, ಇಡೀ ಮನೆಯನ್ನು ಗುಡಿಸಿ ಕಸವನ್ನು ಹೊರಗಡೆ ಹಾಕಿ, ಶನಿ ಕಸವನ್ನು. ಮತ್ತೆ ಸಾಯಂಕಾಲ ಗುಡಿಸುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಸಾಯಂಕಾಲ 5:30 ನಂತರ ಗುಡಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಅದು ಗುಡಿಸುವ ಪರಿಸ್ಥಿತಿ ಬರುತ್ತೆ, ಅಂದರೆ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಮಕ್ಕಳು ಗಲೀಜು ಮಾಡ್ತಾರೆ, ಏನಾದರೂ ಒಂದು ಸಮಸ್ಯೆಯಿಂದ ಗುಡಿಸುವ ಹಾಗೆ ಬರುತ್ತೆ. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ, ಮನೆಗೆ ಹೊರಗಡೆಯಿಂದ ಕಸವನ್ನು ಒಳಗಡೆ, ಅಂದರೆ ಮೇನ್ ಡೋರ್ ಉಂಟಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಬನ್ನಿ, ಆಯಿತಾ. ಹಾಗೆ ಮಾಡಿಕೊಂಡು ಮನೆಯ ಕಸವನ್ನು ಮನೆಯ ಒಳಗಡೆ ಇಟ್ಕೊಳ್ಳಿ, ಮನೆಯಿಂದ ಹೊರಗಡೆ ಹಾಕಬೇಡಿ. ಅದು ಯಾಕಂತ ಹೇಳಿದರೆ, ಅದು ಲಕ್ಷ್ಮೀ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಬೆಳಿಗ್ಗೆ ಕಸವನ್ನು ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ, ಅದೇ ಸಾಯಂಕಾಲ ಅದೇ ಕಸವನ್ನು ನಾವು ಲಕ್ಷ್ಮೀ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಹೊರಗಡೆ ಎಸೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು. ಆದ್ದರಿಂದ ಈ 2 ವಿಷಯದ ಬಗ್ಗೆ ತುಂಬ ಜಾಗೃತೆಯಾಗಿರಿ. ಇವಾಗ ಎರಡನೇದೇನಂತ ಹೇಳಿದರೆ, ನಿಮ್ಮ ಮನೆಯ ಹೊಸ್ತಿಲನ್ನು ಆದಷ್ಟು ಕ್ಲೀನಾಗಿ ಇರುವ ಹಾಗೆ ನೋಡ್ಕೊಳ್ಳಿ.
ಪ್ರತಿನಿತ್ಯ ನೀವು ಹೊಸ್ತಿಲು ಬರಿಬೇಕು. ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಬೇಕು. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯ ಒಳಗಡೆ ಬರುವುದಕ್ಕಿಂತ ಮುಂಚೆ ನೋಡುವುದೇ ನಿಮ್ಮ ಮನೆಯ ಹೊಸ್ತಿಲು. ನಿಮ್ಮ ಮನೆಯ ಹೊಸ್ತಿಲಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ದು ಅಥವಾ ರಂಗೋಲಿ ಹೂ ಇಡ್ಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಅರಿಶಿನ ಕುಂಕುಮವಾದ್ರೂ ಒಂದು ಹಚ್ಚಿ. ಹಾಗೆ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಖುಷಿ ಪಡ್ತಾಳೆ, ಇಷ್ಟಪಡ್ತಾಳೆ. ಇಂತಹ ಮನೆಗೆ ಮೊದಲು ಹೋಗ್ತಾಳೆ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇಷ್ಟು ದಿವಸ ನೀವು ಮಾಡದೇ ಇದ್ರು ಕೂಡ ಇನ್ನು ಮುಂದೆ ಆದ್ರೂ ಕೂಡ ಉಂಟಲ್ಲ, ಫಸ್ಟ್ ಶನಿ ಕಸವನ್ನು ಹೊರಗಡೆ ಗುಡಿಸಿ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಹೊಸ್ತಿಲು ಬರೆಯೋದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ಮೂರನೇದು ಏನಂತ ಹೇಳಿದ್ರೆ ಅಡುಗೆ ಮನೆಯನ್ನು ಆದಷ್ಟು ಕ್ಲೀನ್ ಆಗಿ ಇರುವ ಹಾಗೆ ನೋಡ್ಕೊಳ್ಳಿ. ಅಡುಗೆ ಮನೆ ಉಂಟಲ್ಲ ಕ್ಲೀನ್ ಆಗಿದ್ರೆ ಮಹಾಲಕ್ಷ್ಮಿ ಕೂಡ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ರಾತ್ರಿ ಉಂಟಲ್ಲ ನಿಮ್ಗೆ ಎಷ್ಟು ಹೊತ್ತಾದ್ರೂ ಕೂಡ ಪರವಾಗಿಲ್ಲ ಆಯ್ತಾ, ಮಲಗುದು ಸ್ವಲ್ಪ ಲೇಟ್ ಆದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಪಾತ್ರೆಯನ್ನು ಉಂಟಲ್ಲ ನೀವು ಯೂಸ್ ಮಾಡಿದ್ದೆಲ್ಲ ಅಂದ್ರೆ ರಾತ್ರಿ ಊಟ ಮಾಡಿದ್ದು ಅಥವಾ ಬೇರೆ ಪಾತ್ರೆಗಳೆಲ್ಲ ಇರ್ತಲ್ಲ, ಅದು ಸಿಂಕ್ ಅಲ್ಲಿ ಹಾಕಿ ಯಾವ ಕಾರಣಕ್ಕೂ ಕೂಡ ಮಲಗಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಲಗುದ್ರಲ್ಲಿ 10 ನಿಮಿಷ ಆಚೆ ಈಚೆ ಆದ್ರೂ ಕೂಡ ಪರವಾಗಿಲ್ಲ, ಅದೆಲ್ಲ ಒರೆಸಿ ಉಂಟಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಆಯ್ತಾ. ಇದು ನಿಮ್ಮ ಅಡಿಗೆ ಮನೆಯ ಕಟ್ಟೆಯನ್ನೆಲ್ಲ ಕ್ಲೀನ್ ಮಾಡಿ, ಸ್ಟವ್ ಅನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲಗಲಿಕ್ಕೆ ಹೋಗಿ. ಅದು ಮಲಗುವಕ್ಕಿಂತ ಮುಂಚೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆಯ್ತಾ, ಹಾಲನ್ನು ಇಟ್ಟರೆ ಪರವಾಗಿಲ್ಲ, ತುಂಬಾ ಉತ್ತಮ. ಇವಾಗ ಹಾಲು ಬೆಳಿಗ್ಗೆ ತರುವ ಅಭ್ಯಾಸ ಇರ್ತಾರೆ, ಅಂದ್ರೆ ರಾತ್ರಿ ಆಗುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಮಕ್ಕಳು ಕುಡಿದು ಉಂಟಲ್ಲ ಖಾಲಿಯಾಗಿರುತ್ತೆ, ಆಮೇಲೆ ಬೆಳಿಗ್ಗೆ ತಗೊಂಡ್ಬರುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಹಾಗೆ ಇರುವವರು ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆದ್ರೂ ನೀರನ್ನಾದ್ರೂ ಹಾಕಿ ಸ್ಟವ್ ಮೇಲೆ ಇಟ್ಟು ಬಿಡಿ. ಹೀಗೆ ಇಟ್ಟರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಉಂಟಲ್ಲ ದರಿದ್ರ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಸಿಂಕಲ್ಲಿ ಯಾವ ಕಾರಣಕ್ಕೂ ಕೂಡ ಪಾತ್ರೆಯನ್ನು ಇಟ್ಟು ಮಲಗಲಿಕ್ಕೆ ಹೋಗ್ಬೇಡಿ. ಇವಾಗ 4ನೇದು ಏನಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಪೊರಕೆಯನ್ನು ನೆಟ್ಟಗೆ ನೆಲ್ಲಸಿ ಇಡಬೇಡಿ ಆಯ್ತಾ. ನಿಮ್ಗೆ ಏನ್ ಮಾಡ್ತೀರ ಅಂತ ಹೇಳಿದ್ರೆ ಕೆಲವರು ಅಭ್ಯಾಸ ಉಂಟು, ಮೊಳೆ ಹೊಡೆದು ಮೊಳೆಗೆ ನೇತಾಡ್ಸಿಡುದು, ಅದು ಲಕ್ಷ್ಮಿ ನೇತಾಡ್ತಾ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವುದೇ ಇಲ್ಲ, ಯಾವಾಗ ಹೋಗುದು ಮನೆಯಿಂದ ಇರುವುದು ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ ಅಂತೆ. ಆದ್ರಿಂದ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಪೊರಕೆ ಆಯ್ತಾ ಹಿಡಿಸುಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅದನ್ನು ನೇತಾಡಿಸಿ ಕೂಡ ಇಡಬಾರ್ದು, ಜೊತೆಗೆ ಅದನ್ನು ಸ್ಟ್ರೈಟ್ ಆಗಿ ನಿಲ್ಲಿಸಿ ಕೂಡ ಇಡಬಾರ್ದು, ಮಲಗಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಕೂಡ ನಿಮ್ಮ ಮನೆಯ ಪೊರಕೆ ನಿಮ್ಮನ್ನು ಬಿಟ್ಟು ಬೇರೆಯವರ ಕಣ್ಣಿಗೆ ಕಾಣದ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಉಂಟಲ್ಲ ಇದು ಕುಬೇರ ಮೂಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಬೀರು ಇಟ್ಟಿರ್ತೀರ ನೋಡಿ ನಿಮ್ಮ ಜಾಗ ಆಯ್ತಾ, ಆ ಜಾಗದಲ್ಲಿ ಸಂಧಿಯಲ್ಲಿ ಜಾಗ ಇರುತ್ತೆ ನೋಡಿ, ಬೀರು ಇಟ್ಟು ಅದ್ರ ಕೆಳಗೆ ಸಂಧಿಯಿಂದ ಜಾಗ ಇರೋದಿಲ್ವಾ ಕುಬೇರ ಮೂಲೆಯಲ್ಲಿ, ಆ ಜಾಗದಲ್ಲಿ ಪೊರಕೆಯನ್ನು ಅಡಗಿಸಿ ಇಡಬೇಕು ಆಯ್ತಾ. ನೀವು ಯೂಸ್ ಮಾಡುವಾಗ ಕಸ ಗುಡಿಸ್ಬೇಕಾದ್ರೆ ಮಾತ್ರ ಯೂಸ್ ಮಾಡಿ, ಬೇರೆ ಟೈಮಲ್ಲೆಲ್ಲ ಆ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರು ಕೂಡ ಮನೆಗೆ ಒಳ್ಳೇದಾಗುತ್ತೆ. ಪೊರಕೆಯನ್ನು ಯಾರು ಕೂಡ ತುಳಿಬಾರ್ದು, ಕಾಲಲ್ಲಿ ತುಳಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಪೊರಕೆ ಬೇರೆಯವರ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ಬೇರೆಯವರ ಮನೆಯ ಪೊರಕೆಯನ್ನು ನೀವು ಯೂಸ್ ಮಾಡಬೇಡಿ. ಒಳಗೆ ಗುಡಿಸ್ಲಿಕ್ಕೆ ಬೇರೆ ಪೊರಕೆಯನ್ನು ಯೂಸ್ ಮಾಡಿ, ಹೊರಗಡೆ ಗುಡಿಸ್ಲಿಕ್ಕೆ ಬೇರೆ ಪೊರಕೆಯನ್ನು ಯೂಸ್ ಮಾಡಿ. ಮತ್ತೆ ಯಾವ ಕಾರಣಕ್ಕೂ ಕೂಡ ನೀವು ಮನೆ ಗುಡಿಸುವ ಪೊರಕೆಯನ್ನು ಬಾತ್ರೂಮ್ನಲ್ಲಿ ಇಟ್ಟು ಮಲಗಲಿಕ್ಕೆ ಹೋಗಬೇಡಿ. ಹಾಗೆ ಇಟ್ಟರು ಕೂಡ ನಿಮ್ಗೆ ಏನು ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಮನೆಗೆ ಬರುವುದೇ ಇಲ್ಲ. ಇವಾಗ 5ನೇದು ಏನಂತ ಹೇಳಿದ್ರೆ ನಿಮ್ಗೆ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಲಿಕ್ಕಿರುತ್ತೆ ಅಥವಾ ಯಾರಾದ್ರೂ ನಿಮ್ಗೆ ಹಣ ಕೊಟ್ಟಿರುತ್ತೆ, ಆ ದಿವಸ ಪೇಮೆಂಟ್ ಬಂದಿರುತ್ತೆ, ಯಾವುದಾದ್ರೂ ಕೂಡ ಪರವಾಗಿಲ್ಲ. ನೀವು ಫಂಕ್ಷನ್ಗೆ ಹೋಗುವಾಗ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಡವೆಗಳನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆಡ್ ಮೇಲೆ ಇಟ್ಟು ಒಡವೆಗಳನ್ನು ಹಾಕ್ತಾರೆ. ಹಾಗೆ ಬೆಡ್ ಮೇಲೆ ಯಾವ ಕಾರಣಕ್ಕೂ ಕೂಡ ಒಡವೆಗಳನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ನಿಮ್ಮ ಹತ್ರ ಒಡವೆಗಳು ಇರ್ಬೋದು, ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬ್ಯಾಂಕಿಗೆ ಹೋಗುವ ಪರಿಸ್ಥಿತಿ, ಬ್ಯಾಂಕಲ್ಲಿ ಅಡ ಇಡುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಕಳೆದು ಹೋಗ್ಬೋದು ಅಥವಾ ಯಾರಾದ್ರೂ ಕದ್ಕೊಂಡು ಹೋಗ್ಬೋದು, ಏನಾದ್ರೂ ಸಮಸ್ಯೆಯಿಂದ ಆ ಒಡವೆ ಮನೆ ಬಿಟ್ಟು ಹೋಗುತ್ತೆ, ನಿಮ್ಮ ಜೊತೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ರೀತಿ ಸಂಬಳ ಬಂದ ಕೂಡಲೇ ಅಥವಾ ನಿಮ್ಮ ಕೈಯಲ್ಲಿ ಹಣ ಉಂಟು ಅಂತ ಹೇಳ್ಕೊಂಡು ಆಗುವಾಗ ಆ ಹಣವನ್ನು ಕೂಡ ಬೆಡ್ ಮೇಲೆ ಇಟ್ಟು ಎಣಿಸಬಾರ್ದು ಅಥವಾ ಬೆಡ್ ಮೇಲೆ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮಲಗಲಿಕ್ಕೆ ಮಾತ್ರ ಬೆಡ್ ಯೂಸ್ ಮಾಡಿ, ಅದನ್ನು ಬಿಟ್ಟು ಉಂಟಲ್ಲ ಇದು ಲೆಕ್ಕ ಮಾಡಲಿಕ್ಕೆ ಅಥವಾ ಹಣವನ್ನು ಇಡ್ಲಿಕ್ಕೆ, ಚಿನ್ನವನ್ನು ಇಡ್ಲಿಕ್ಕೆಲ್ಲ ಬೆಡ್ಡನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನಿಮ್ಮ ಹತ್ರ ಇರ್ಬೋದು, ಆದರೆ ಮುಂದೆ ಉಂಟಲ್ಲ ಅದಕ್ಕೆ ಏನಾದರೂ ಬಂದು ಅದು ಮನೆ ಬಿಟ್ಟು ಹೋಗಿಯೇ ಹೋಗುತ್ತೆ. ಇವಾಗ 6ನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯದ್ವಾರ ಅಂದ್ರೆ ಮೇನ್ ಡೋರ್ ಹತ್ರ ಕೂತ್ಕೊಂಡು ಯಾವ ಕಾರಣಕ್ಕೂ ಕೂಡ ತಲೆ ಬಾಚಿಕೊಳ್ಳಲಿಕ್ಕೆ ಹೋಗಬೇಡಿ. ಒಂದು ಕೂದಲು ಕೂಡ ನಿಮ್ಮ ಇದು ಮನೆಯ ಹೊಸ್ತಿಲ ಮೇಲೆ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಕೂದಲು ಬಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಹ ಮನೆಗೆ ಜ್ಯೇಷ್ಠ ಲಕ್ಷ್ಮಿ ಅಂದ್ರೆ ಅಲಕ್ಷ್ಮಿ ಆಯ್ತಾ, ದರಿದ್ರ ಲಕ್ಷ್ಮಿ ಮನೆ ಒಳಗಡೆ ಬರ್ಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಕೂದಲು ಬಿಚ್ಕೊಂಡು ಕೂಡ ಹೊಸ್ತಿಲ ಎದುರುಗಡೆ ಹೋಗಿ ಕೂತ್ಕೊಳ್ಬೇಡಿ. ಜೊತೆಗೆ ಏನ್ ಮಾಡಿ ಅಂತ ಹೇಳಿದ್ರೆ ಕೂದಲು ಬಾಚಲಿಕ್ಕೆ ಕೂಡ ಹೋಗ್ಬೇಡಿ.
ಕೂದಲು ಬಿಚ್ಕೊಂಡು ದೇವರ ಪೂಜೆ ಕೂಡ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ಬೇರೆ ಟೈಮಲ್ಲಿ ಬೇಕಾದರೆ ಸ್ಟೈಲ್ ಮಾಡಿಕೊಂಡು ತಿರುಗಿ, ಆದರೆ ಈ ದೇವರ ಪೂಜೆ ಮಾಡುವಾಗ ಒಂದು ಕೂದಲಿಗೆ ಒಂದು ಕ್ಲಿಪ್ ಆದರೂ ಹಾಕ್ಕೊಂಡು ದೇವರ ಪೂಜೆ ಮಾಡಿ. ಇವಾಗ 7ನೇದೇನಂತ ಹೇಳಿದ್ರೆ, ಸಾಯಂಕಾಲ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಗಂಡಸರು ಅಥವಾ ಮನೆಯ ಹೆಂಗಸರು ಮಲಗಬಾರ್ದು. ಈಗ ಚಿಕ್ಕ ಪುಟ್ಟ ಮಕ್ಕಳು ಮಲಗಿದ್ರೆ ಪರವಾಗಿಲ್ಲ, ಏನು ಕೂಡ ತೊಂದರೆ ಆಗುದಿಲ್ಲ. ಆದರೆ ಬುದ್ಧಿ ಬಂದವರು ಯಾವ ಕಾರಣಕ್ಕೂ ಕೂಡ ಮಲಗಬಾರ್ದು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸುಸ್ತಾಗಿರುತ್ತೆ ಅಥವಾ ಆರೋಗ್ಯ ಸರಿ ಇರುವುದಿಲ್ಲ, ಏನೋ ತೊಂದರೆ ಇರುತ್ತೆ, ಆ ಥರ ಇರುವವರು ಮಲಗಬಹುದು. ಆದರೆ ನೀವು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಉಂಟಲ್ಲ, ಮಲಗಲಿಕ್ಕಿಲ್ಲ. ಎಷ್ಟು ಹುಷಾರಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಆದರೂ ಕೂತ್ಕೊಂಡಿರಿ, ನಿಮ್ಮ ಪೂಜೆ ಆಗುವ ತನಕ ಆದರೂ ಕೂತ್ಕೊಂಡಿರಿ, ಮಲಗಬಾರ್ದು. ಅಂತಹ ಮನೆಯಲ್ಲಿ ಉಂಟಲ್ಲ, ಬರುವಾಗ ಮಹಾಲಕ್ಷ್ಮಿ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಾಳಂತೆ. ಏನಂತ ಹೇಳಿದ್ರೆ, ನಾನು ಯಾರಿಗೆ ವರ ಕೊಡುದು, ಇವರು ಮನೆಯಲ್ಲಿ ಮಲಗಿದ್ದಾರೆ ಆಯ್ತಾ, ಮನೆಯ ಮುಖ್ಯಸ್ಥರೇ ಮಲಗಿದ್ದಾರೆ, ಮತ್ತೆ ನಾನು ಯಾರಿಗೆ ವರ ಕೊಡುದು ಅಂತ ಹೇಳ್ಕೊಂಡು ಬಂದ ಜಾಗದಿಂದನೇ ತಿರುಗಿ ಬೇರೆ ಮನೆಗೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ತಪ್ಪನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ 8ನೇದು ಏನಂತ ಹೇಳಿದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಉಂಟಲ್ಲ 11 ಗಂಟೆಗೆ ಪೂಜೆ ಮಾಡುದು ದೇವ್ರದ್ದು, 12 ಗಂಟೆಗೆ ಪೂಜೆ ಮಾಡುದು, 1 ಗಂಟೆಗೆ ಮಧ್ಯಾಹ್ನದ ಹೊತ್ತಿಗೆ ಪೂಜೆ ಮಾಡುದು, ಹಾಗೆಲ್ಲ ಮಾಡ್ತಾರೆ ಆಯ್ತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಬಾರ್ದು ಆಯ್ತಾ. ನೀವು ಇದು 8 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ದೇವ ಪೂಜೆ ಅಂತ ಹೇಳ್ಕೊಂಡು ಹೇಳ್ತಾರೆ 8 ಗಂಟೆ ಒಳಗಡೆ ಆಯ್ತಾ. ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರು, ಬೆಳಿಗ್ಗೆ ಉಂಟಲ್ಲ ಅಂದ್ರೆ ಮಕ್ಕಳೆಲ್ಲ ಇದ್ದಾರೆ, ನಮಗೆ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು, ಆಗುದಿಲ್ಲ ಅಂತ ಹೇಳಿದ್ರೆ 10 ಗಂಟೆ ಒಳಗಡೆ ಆದ್ರೂ ನಿಮ್ಮ ಪೂಜೆಯನ್ನು ಮುಗಿಸಿ. ಅದಕ್ಕಿಂತ ನೀವು ನಂತರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ದು ರಾಕ್ಷಸ ಪೂಜೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಎಷ್ಟು ದೇವರಿಗೆ ಪೂಜೆ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲುವುದಿಲ್ಲ. ನೀವು ದೇವರ ಬದಲು ಉಂಟಲ್ಲ ರಾಕ್ಷಸರಿಗೆ ಶಕ್ತಿ ನೀಡಿದ ಹಾಗೆ ಆಗುತ್ತೆ ಆಯ್ತಾ. ಆದ್ರಿಂದ ನೀವು ಮನೆಯಲ್ಲಿ ಮಾತ್ರ ದೇವರ ಪೂಜೆ ಮಾಡ್ತಿರ್ತೀರಾ, ಆದ್ರೆ ಶಕ್ತಿ ಅಂದ್ರೆ ನೆಗೆಟಿವ್ಗಳ ಶಕ್ತಿಗಳಿಗೆ ಶಕ್ತಿ ಬರ್ತಾ ಇರುತ್ತೆ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಬೆಳಿಗ್ಗೆ 10 ಗಂಟೆ ನಂತರ ನೀವು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಸಾಯಂಕಾಲ ಪೂಜೆಯನ್ನು ಉಂಟಲ್ಲ 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವ ಸಮಯ. ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಆದಷ್ಟು 8 ಗಂಟೆ ಒಳಗಡೆ ಪೂಜೆಯನ್ನು ಇದು ಮುಗಿಸ್ಬೇಕು. ಅದ್ರ ನಂತರ ಕೂಡ ನೀವು ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಈಗ ಒಂದು ವೇಳೆ ಉಂಟಲ್ಲ ನಿಮಗೆ ಬೆಳಿಗ್ಗೆ ಉಂಟಲ್ಲ ಲೇಟ್ ಆಯಿತು ಆಯ್ತಾ, ಏನೊಂದು ಪ್ರಾಬ್ಲಮ್ ಇತ್ತು ಅಥವಾ ಕೆಲಸ ಜಾಸ್ತಿ ಇತ್ತು, ನನಗೆ 10 ಗಂಟೆ ಒಳಗಡೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡಾದ್ರೆ ದೇವರ ಮನೆಯನ್ನು ಕ್ಲೀನ್ ಮಾಡಿ ಇಟ್ಟು ಉಂಟಲ್ಲ ಹೂವನ್ನು ಇಟ್ಟರೆ ಸಾಕಾಗುತ್ತೆ. ಸಾಯಂಕಾಲ ಪೂಜೆ ಮಾಡಿಬಿಡಿ ಆಯ್ತಾ, 6 ಗಂಟೆ ನಂತರ ಪೂಜೆ ಮಾಡಿಬಿಡಿ. ಇವಾಗ 6 ಗಂಟೆ ನಂತರ ಅಂದರೆ ಸಾಯಂಕಾಲದ ಹೊತ್ತಲ್ಲಿ ನಮಗೆ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಕೆಲಸ ಬಿಟ್ಟು ಬರುವಾಗನೇ 9 ಗಂಟೆ ಆಗುತ್ತೆ ಅನ್ನೋರಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಸಾಯಂಕಾಲದ ಹೊತ್ತಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಚಂದ ಮಾಡಿ ದೇವರ ಮನೆಯನ್ನು ಶುದ್ಧ ಮಾಡಿ ಇಡಿ, ಕ್ಲೀನ್ ಆಗಿ ಇಡಿ. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ದೇವರ ದೀಪವನ್ನು ಇಡ್ಬೋದು, ಪೂಜೆ ಮಾಡ್ಬೋದು ಆಯ್ತಾ. ನೀವು ದಿನಕ್ಕೆ 1 ಸಲ ಪೂಜೆ ಮಾಡಿದ್ರು ಕೂಡ ಸಾಕಾಗುತ್ತೆ. ಆದರೆ ಆ ಪೂಜೆ ಉಂಟಲ್ಲ ನೀವು ಬೇರೆಯವರಿಗೆ ಕಾಣುವ ಹಾಗೆ ಮಾಡುವುದಲ್ಲ ಆಯ್ತಾ. ನಿಮ್ಮ ಭಕ್ತಿ ಮಾತ್ರ ಮುಖ್ಯ. ಏನಂತ ಹೇಳಿದ್ರೆ ನಾವು ತುಂಬಾ ಹೂವನ್ನು ಇಟ್ಟು ತುಂಬಾ ರಾಶಿ ದೇವರಿಗೆಲ್ಲ ಮಾಡಿ ಉಂಟಲ್ಲ, ಮನಸ್ಸಿನಲ್ಲಿ ಭಕ್ತಿ ಇಲ್ಲದೆ ಸುಮ್ಮನೆ ನಾವು ಗಂಟೆ ಮಣಿ ಅಥವಾ ಊದಿನ ಕಡ್ಡಿ ತೋರಿಸ್ತಾ ಇದ್ರೆ ಏನು ಕೂಡ ಪ್ರಯೋಜನ ಇಲ್ಲ. ನಮ್ಮ ಮನಸ್ಸು ಎಲ್ಲೆಲ್ಲ ಹೋಗ್ತಾ ಇರ್ತದೆ ಆಯ್ತಾ. ಪೂಜೆಯಲ್ಲಿ ಜ್ಞಾನವೇ ಇರುವುದಿಲ್ಲ, ಸುಮ್ಮನೆ ನಾವು ಮಾಡ್ತಾ ಇರ್ತೇವೆ ಪೂಜೆ, ಆದರೆ ನಮ್ಮ ಮನಸ್ಸು ಎಂತೆಂತ ಆಗ್ತಾ ಇರ್ತದೆ. ಹಾಗೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ನಾವು 2 ನಿಮಿಷ ಪೂಜೆ ಮಾಡಿದ್ರು ಕೂಡ ಪರವಾಗಿಲ್ಲ, ಆದರೆ ನಾವು ಪೂಜೆ ಮಾಡುವಾಗ ನಾವು ಯಾವ ದೇವರಿಗೆ ಪೂಜೆ ಮಾಡ್ತೇವೆ ನೋಡಿ ಆವಾಗ ಅಲ್ಲಿಗೆ ನಮಗೆ ಏಕಾಗ್ರತೆ ಇರಬೇಕು, ಬಿಟ್ರೆ ಬೇರೆ ಕಡೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಎಷ್ಟು ಪೂಜೆ ಮಾಡಿದ್ರು ಕೂಡ ಫಲ ಸಿಗುವುದಿಲ್ಲ ಹಾಗೆ ಮಾಡಿದ್ರೆ ಅಂತ ಹೇಳ್ಕೊಂಡು. ಇವಾಗ 9ನೇದು ಏನಂತ ಹೇಳಿದ್ರೆ, ನಿಮ್ಮ ಮನೆಯಿಂದ ಯಾರೇ ಹೊರಗಡೆ ಹೋಗ್ಲಿ ಆಯ್ತಾ, ಹೊರಗಡೆ ಹೋದವರು ಉಂಟಲ್ಲ ಮನೆ ಒಳಗಡೆ ಬರ್ಬೇಕಾದ್ರೆ ಕೈಕಾಲು ಮುಖ ತೊಳೆದೇ ಒಳಗಡೆ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ತುಂಬಾ ಜನರ ಮನೆಯಲ್ಲಿ ಅಥವಾ ಈ ಬಾಡಿಗೆ ಮನೆಯಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ನೀರು ಇಟ್ಕೊಂಡು ತೊಳಿಲಿಕ್ಕೆಲ್ಲ ಆಗುದಿಲ್ಲ. ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಕೆಲಸಕ್ಕೆ ಹೋಗಿ ಅಥವಾ ಹೊರಗಡೆ ಹೋಗಿ ಬಂದ ನಂತರ ಇಡೀ ಮನೆಯೆಲ್ಲ ಸುತ್ತಾಡುವ ಬದಲು ಆಯ್ತಾ, ಬೆಡ್ರೂಮ್ಗೆ ಹೋಗುದು, ಲಿವಿಂಗ್ ರೂಮ್ಗೆ ಹೋಗುದು, ಅಡುಗೆ ಮನೆಗೆ ಹೋಗುದು, ಎಲ್ಲ ಕಡೆ ಸುತ್ತಾಡುವ ಬದಲು ಫಸ್ಟ್ ನೀವು ಹೋಗಿ ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖವನ್ನು ಚಂದ ಮಾಡಿ ತೊಳ್ಕೊಳ್ಳಿ. ಅದ್ರ ನಂತರ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಿರುಗಾಡಿ ಮನೆ ಒಳಗಡೆ. ಯಾಕಂತ ಹೇಳಿದ್ರೆ ಮನೆಯ ಹೊರಗಡೆಯಿಂದ ಬರುವ ದರಿದ್ರ ಎಲ್ಲ ನಿಮ್ಮ ಮನೆಯ ಒಳಗಡೆ ಎಲ್ಲ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ತಪ್ಪನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ 10ನೇದು ಏನಂತ ಹೇಳಿದ್ರೆ, ನಿಮ್ಮ ಪಾದ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ನಿಮ್ಮ ಪಾದ ಉಂಟಲ್ಲ, ಕಾಲಿನ ಪಾದ ಯಾವ ಕಾರಣಕ್ಕೂ ಕೂಡ ಗಲೀಜು ಇರುವ ಹಾಗೆ ನೋಡ್ಕೊಳ್ಬೇಕು ಆಯ್ತಾ. ಯಾರ ಪಾದ ನೋಡಿ ಕಾಲಿನ ಪಾದ ಅಂದ್ರೆ ಹಿಮ್ಮಡಿ ಒಡೆದಿರುವುದಿಲ್ಲ ಅಥವಾ ಕೆಂಪಾಗಿರುತ್ತೆ, ಪಾದ ಚೆನ್ನಾಗಿರುತ್ತೆ, ಅಂತಹ ಮನೆಯಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ಇರ್ತಾಳಂತೆ.
ನಿಮ್ಮ ಮನೆಯಲ್ಲಿ ಗಲೀಜಿದ್ರೆ ಮಾತ್ರ, ಅಥವಾ ನಿಮ್ಮ ಮನೆ ದಿನ ಒರೆಸಲಿಲ್ಲ ಅಂತ ಹೇಳಿದ್ರೆ ಮಾತ್ರ, ಅಥವಾ ನೀವು ಏನು ಮಾಡಿರ್ತಾ ಇದ್ರೆ ಚಪ್ಪಲಿ ಎಲ್ಲ ಹಾಕೊಳ್ದೆ ಮನೆಯೆಲ್ಲ ಹೊರಗಡೆಯಿಂದೆಲ್ಲ ತಿರುಗಾಡಿ ಬಂದಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಮಾತ್ರ ಮನೆ ನಿಮ್ಮ ಕಾಲಿನ ಪಾದ ಗಲೀಜಾಗುತ್ತೆ ಆಯ್ತಾ. ಯಾವ್ದು ಪಾದ ಗಲೀಜಿರುತ್ತೆ ಅಥವಾ ಒಡೆದಿರುತ್ತೆ ನೋಡಿ, ಅಂಥವ್ರ ಹತ್ರ ಮಹಾಲಕ್ಷ್ಮಿ ಕೂಡ ನಿಲ್ಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಉಂಟಲ್ಲ, ಇದು ಎಲ್ಲಿ ಹೊರಗಡೆ ಹೋಗಿ ಬನ್ನಿ, ಏನೇ ಮಾಡ್ಕೊಳ್ಳಿ, ಹೊರಗಡೆ ಹೋಗುವಾಗ ಚಪ್ಪಲಿ ಬಿಟ್ಟು ನಡಿಬೇಡಿ ಆಯ್ತಾ. ಮತ್ತೆ ಮನೆ ಒಳಗಡೆ ಕೂಡ ಹಾಗೆ ಆದಷ್ಟು ಪಾದವನ್ನು ಕ್ಲೀನ್ ಆಗಿರುವಾಗೆ ನೋಡ್ಕೊಳ್ಳಿ, ಪಾದ ಗಲೀಜಾಗಲಿಕ್ಕೆ ಬಿಡಬೇಡಿ. ಕಾಲು ಕೂಡ ಹಾಗೆ ಚಳಿಗಾಲದಲ್ಲಿ ಒಡೆಯುತ್ತದೆ ಅಂತ ಹೇಳಿದ್ರೆ ಉಂಟಲ್ಲ, ಅದಕ್ಕೆ ವ್ಯಾಸ್ಲಿನ್ ಆಗಲಿ, ಅಥವಾ ನಾನೇ ಒಂದು ಬ್ಯೂಟಿ ಟಿಪ್ಸ್ ಎಲ್ಲ ಮಾಡಿದ್ದೇನೆ, ತುಂಬ ಕಾಲೆಲ್ಲ ಒಡೆದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ಮಾಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲು ಚೆನ್ನಾಗಿ ಇರುತ್ತೆ ಆಯ್ತಾ. ಮತ್ತೆ ಜಾಸ್ತಿ ನೀರು ಕುಡಿಯಿರಿ. ಯಾರ್ದು ಹೀಟ್ ಆಗಿರುತ್ತೆ ನೋಡಿ ಜೀವ, ಅಂದರೆ ಬಾಡಿ ಯಾರ್ದು ಹೀಟ್ ಇರುತ್ತೆ ನೋಡಿ, ಅವ್ರದ್ದು ಕಾಲು ಒಡೆಯುತ್ತೆ ಆಯ್ತಾ. ಆದ್ರಿಂದ ಬಾಡಿ ಹೀಟ್ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ ಆಯ್ತಾ. ದಿನಕ್ಕೆ ಒಂದು 4 ಲೀಟರ್ ನೀರು ಕುಡೀರಿ. ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ. ಚಳಿಗಾಲ ಅಂತ ಹೇಳ್ಕೊಂಡು ನೀರು ಕುಡದೆ ಇದಕ್ಕೆ ಹೋಗ್ಬಿಡಿ. ಹಾಗೆಲ್ಲ ಮಾಡಿದ್ರೆ ಕಾಲು ಒಡೆಯುತ್ತೆ. ಕಾಲು ಒಡೆದ್ರೆ ಉಂಟಲ್ಲ, ಮಹಾಲಕ್ಷ್ಮಿ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಇವಾಗ 11ನೇದೇನಂತ ಹೇಳಿದ್ರೆ, ನೀವು ಎದ್ದ ಕೂಡಲೇ ಬೆಡ್ಶೀಟ್ಗಳನ್ನು ಕೂಡ ಮಡಚಿಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ 15 ದಿನಕ್ಕೆ ಒಂದು ಸಲ ಆದರೂ ಬೆಡ್ ಕವರ್ಗಳನ್ನು ಇದು ಮತ್ತೆ ಪಿಲ್ಲೋ ಕವರ್ಗಳನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯ ಕರ್ಟನ್ಗಳನ್ನು ಅದೆಲ್ಲ 15 ದಿನಕ್ಕೆ ಆದರೂ ಒಂದು ಸಲ ಇದು ಕ್ಲೀನ್ ಮಾಡಿ ಒಗೆದು ಆಮೇಲೆ ಹೊಸದ್ದು ಬೆಡ್ ಕವರು, ಪಿಲ್ಲೋ ಕವರು ಮತ್ತು ಕರ್ಟನ್ಗಳನ್ನೆಲ್ಲ ಹಾಕಬೇಕು. ಅದನ್ನೇ ಹಾಗೇ ಇಟ್ಕೊಂಡಿರಬಾರ್ದು. ಒಂದೇ ಕರ್ಟನ್ ಯಾವತ್ತೂ ಅದೇ ನೇತಾಡ್ತಿರೋದ್ರಲ್ಲಿ ಧೂಳೆಲ್ಲ ಕುತ್ಕೊಂಡಿರುತ್ತಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಟ್ಟ ಶಕ್ತಿಗಳೆಲ್ಲ ಅದರಲ್ಲಿ ಬಂದು ನಿಲ್ತಿರುತ್ತೆ ಆಯ್ತಾ. ನೀವು ಮಲಗಿದ ನಂತರ ಅದರ ಕೆಲಸ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ. ಮತ್ತೆ 12ನೇದು, ನಿಮ್ಮ ಮನೆಯ ನಳ್ಳಿಗಳು ಲೀಕೇಜ್ ಆಗ್ತದ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಯಾರ ಮನೆಯಲ್ಲಿ ನಲ್ಲಿ ಲೀಕೇಜ್ ಆಗ್ತದೆ, ನೀರು ಸೋರ್ತಾ ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡುವುದಿಲ್ಲ. ಹಣ ಹೇಗೆ ನೋಡಿ, ಅಂತ ನೀರು ಹೇಗೆ ಸೋರಿ ಸೋರಿ ಹೋಗ್ತಾ ಇರ್ತದೆ ನೋಡಿ, ಅದೇ ರೀತಿಯಲ್ಲಿ ನೀವು ದುಡಿದ ಹಣ ಕೂಡ ಸೋರಿ ಸೋರಿ ಹೋಗುತ್ತೆ, ನಿಮ್ಮ ಕೈಯಲ್ಲಿ ನಿಲ್ಲುವುದೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಅದನ್ನು ಕೂಡ ಸರಿ ಮಾಡಿ. ಇವಾಗ 13ನೇದೇನಂತ ಹೇಳಿದ್ರೆ, ಯಾವುದೇ ಕೆಟ್ಟು ಹೋದ ಇದು ವಸ್ತುವನ್ನು ಆಯ್ತಾ, ಅದು ಮನೆದು ಮಿಕ್ಸಿ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅಥವಾ ನಿಮ್ಮ ಗಡಿಯಾರ ನಿಂತು ಹೋಗಿದೆ, ಶೆಲ್ಸ ಇದು ಹಾಕ್ಲಿಲ್ಲ ಆಯ್ತಾ, ಉದಾಸೀನ ಯಾರು ತರ್ತಾರೆ, ಮೊಬೈಲಲ್ಲಿ ಹೇಗೋ ಟೈಮ್ ನೋಡ್ತೇವಲ್ಲ ಅದನ್ನು ಯಾರು ನೋಡ್ತಾರೆ ಅಂತ ಹೇಳ್ಕೊಂಡು ಅದು ಹಾಗೆ ಇಡುದು, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಮಾಡಿದ್ರು ಕೂಡ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. 14ನೇದೇನಂತ ಹೇಳಿದ್ರೆ, ಆದಷ್ಟು ನೀವು ಉಂಟಲ್ಲ ವಾರಕ್ಕೆ ಒಮ್ಮೆ ಆದ್ರೂ ನಿಮ್ಮ ಮನೆಯಲ್ಲಿ ಜೇಡರ ಬಲೆ ಕಟ್ಟಿದ್ರೆ ಉಂಟಲ್ಲ ಅದನ್ನು ತೆಗಿಬೇಕು ಆಯ್ತಾ. ಯಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟಿರ್ತದೆ ನೋಡಿ, ಅಂತವರಿಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇದನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಆಮೇಲೆ 15ನೇ ಅಂತ ಹೇಳಿದ್ರೆ, ಪ್ರತಿನಿತ್ಯ ನೀವು ದೇವರಿಗೆ ದೀಪ ಇಡ್ತಿರಲ್ಲ, ಆವಾಗ ದೀಪದ ಬತ್ತಿಯನ್ನು ಉಂಟಲ್ಲ ಪ್ರತಿದಿನ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಉದ್ದದ ಬತ್ತಿಯನ್ನು ಹಾಕಿರ್ತಾರೆ, ಪ್ರತಿದಿನ ಅದೇ ಬತ್ತಿಗೆ ನೀವು ಆಯ್ತಾ, ಒಂದು ವಾರದಿಂದನೂ ಕೂಡ ಅದೇ ಬತ್ತಿಗೆ ದೀಪ ಹಚ್ತಾ ಬರ್ತೀರಾ ಆಯ್ತಾ. ಅದು ಯಾವ ರೀತಿ ಪೂಜೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ನನಗೆ ಆಯ್ತಾ. ಯಾಕಂತ ಹೇಳಿದ್ರೆ ಆ ಬತ್ತಿ ನೋಡಿ ಒಂದು ದಿನಕ್ಕೆ ಮಾತ್ರ ಆಯ್ತಾ ಯೂಸ್ ಮಾಡಬೇಕು. ಮಾರನೇ ದಿವಸಕ್ಕೆ ನೀವು ದೇವರಿಗೆ ಹೊಸ ಹೂವನ್ನು ಇಟ್ಟು ಪೂಜೆ ಮಾಡುವಾಗ ಆ ಬತ್ತಿಯನ್ನು ಕೂಡ ಇಟ್ಟು ಬೇರೆ ಚೇಂಜ್ ಮಾಡಿ ಉಂಟಲ್ಲ ಹೊಸ ಬತ್ತಿಯನ್ನು ಹಾಕಬೇಕು. ಇವಾಗ ನಾವು ಸ್ನಾನ ಮಾಡಿ ಆದ ನಂತರ ಪುನಃ ಅದನ್ನೇ ಗಲೀಜು ಬಟ್ಟೆಯಲ್ಲಿ ನಾವು ಹಾಕೊಳ್ತೇವಾ? ಇಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಆ ಬತ್ತಿ ಕೂಡ ಹಾಗೆ ಪ್ರತಿನಿತ್ಯ ಚೇಂಜ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ನಿಮಗೆ ಪೂಜೆಯ ಫಲ ಸಿಗಬೇಕು, ನೀವು ಮಾಡಿದ ಪೂಜೆಗೆ ಮಹಾಲಕ್ಷ್ಮಿ ಒಲಿಬೇಕು ಅಂತ ಹೇಳಿದ್ರೆ ಈ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡುವುದನ್ನು ಬಿಟ್ಟು ಬಿಡಿ. ಆವಾಗ ನೋಡಿ ಒಂದೇ ಸಲ ನಮಗೆ ದೇವರು ಶ್ರೀಮಂತಿಗೆ ಕೊಡ್ತೇ ಇರ್ಬೋದು, ಆದ್ರೆ ನಮಗೆ 3 ಹೊತ್ತು ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ನಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಹಣವನ್ನು ಮಹಾಲಕ್ಷ್ಮಿ ಖಂಡಿತ ಕೊಟ್ಟೆ ಕೊಡ್ತಾಳೆ. ಸಾಲದ ಸಮಸ್ಯೆ ಕೂಡ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ತಾಳೆ. 1 ರೂಪಾಯಿ ಕೂಡ ನಿಮಗೆ ಸಾಲ ಆಗದ ಹಾಗೆ. ಸಾಲ ಇದ್ರೆ ಮಾತ್ರ ನಿಮಗೆ ಟೆನ್ಷನ್ ಆಗೋದು ಆಯ್ತಾ. ಅಂದ್ರೆ ನೀವು ದುಡ್ದ ಹಣ ಎಲ್ಲ ಉಂಟಲ್ಲ, ಗಾಡಿ EMI ಕಟ್ಟಲಿಕ್ಕೆ, ಆ EMI ಕಟ್ಟಲಿಕ್ಕೆ, ಅದು ಸಾಲಗಾರರಿಗೆ ಕೊಡ್ಲಿಕ್ಕೆ, ಅವರಿಗೆ ಇವರಿಗೆಲ್ಲ ಹೋಗುದು ಆಯ್ತಾ. ಒಂದು ವೇಳೆ ನಿಮಗೆ ಸಾಲವೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಅಷ್ಟು ಹಣ ನಿಮ್ಮ ಕೈಯಲ್ಲೇ ಉಳಿಯುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಸೇವಿಂಗ್ ಆಗಿರುತ್ತೆ. ಆದ್ರಿಂದ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.